ಇವರೆಲ್ಲರನ್ನು ಕಾರಾಗೃಹಕ್ಕೆ ತಳ್ಳಿ. ಕ್ಷಮಿಸಿ ಪೂಜ್ಯರೇ. ಮಹಾರಾಜ, ಇವರೆಲ್ಲ ಕೈಲಾಸವಾಸಿಗಳು. ನಂದಿ, ಗಣಪತಿ, ಸುಬ್ರಹ್ಮಣ್ಯ. ಇವರ? ಹೌದು. ನನ್ನ ವ್ರತಕ್ಕೆ ಮೆಚ್ಚಿ ಭೂಲೋಕಕ್ಕೆ ಬಂದಿದ್ದಾರೆ. ನಿಮ್ಮನ್ನ ವಿವಾಹವಾಗುವಂತ ನನಗೆ ಆಶೀರ್ವಾದ ಮಾಡಿದ್ರು. ಆಹಾ, ಮಹಾತ್ಮರಿಗೆ 100 ನಮಸ್ಕಾರಗಳು. ನೀನು ಮಹಾರಾಜನನ್ನು. ಚಿತ್ರಲೇಖ, ಆಲಸ್ಯ ಮಾಡಿದ್ರೆ ಅಮೃತ ಕೂಡ ವಿಷ ಆಗುತ್ತೆ. ಇಂಥ ವಿಷಯಗಳನ್ನ ಆದಷ್ಟು ಬೇಗ ಮುಗಿಸ್ಬೇಕು. ಮೊದಲು ಪೂಜ್ಯರನ್ನ ಸತ್ಕರಿಸೋಣ. ಹೋಗಿ ಪೂಜಾ ಸಾಮಗ್ರಿ ತಗೊಂಬ. ನೀವು ಪೂರ್ಣಾನಂದಯ್ಯನವ್ರ ಶಿಷ್ಯರಲ್ವೇ? ಇಲ್ಲಿಗೆ ಹೇಗೆ ಬಂದ್ರಿ? ಗುರುಗಳು ಬೈದು ಮನೆಯಿಂದ ಹೊರಗೆ ಕಳಿಸ್ಬಿಟ್ರು. ದಾರಿಗೆ ಬರ್ತಿರುವಾಗ ದೊಡ್ಡ ಮನುಷ್ಯರು ಯಾರೋ ಕನ್ನ ಹಾಕಿದ್ರು. ಆ ದಾರಿಲಿ ನಾವು ಇಲ್ಲಿಗೆ ಬಂದಿದ್ದು. ಅಬ್ಬಾ, ನನ್ನ ಪುಣ್ಯ, ಒಳ್ಳೆ ಸಮಯಕ್ಕೆ ಬಂದ್ರಿ. ಇದುವರೆಗೂ ನಿಮ್ ಗುರುಗಳು ಮಾಡಿಸ್ತಾ ಇರೋ ಕೆಲ್ಸಾನ ಇವತ್ತು ನೀವು ಶಿಷ್ಯರು ಮಾಡಿಸ್ತಾ ಇದ್ದೀರಾ. ನಿಮಗ್ ಬೇಕಾದಷ್ಟು ಬಹುಮಾನ ಕೊಡ್ತೀನಿ. ಆದಷ್ಟು ಬೇಗ ನಮ್ಮಿಬ್ರು ಮದುವೆ ಮಾಡಿಸಿ. ನಮಗೆ ಮದುವೆ ಮಾಡ್ಸಕ್ಕೆ ಬರಲ್ವೇ? ಅದೇನ್ ಮಹಾ, ನಮ್ಮಿಬ್ರು ವಸ್ತ್ರಗಳಿಗೂ ಗಂಟು ಹಾಕಿ ಅಷ್ಟೇ. ಚಿತ್ರಲೇಖ, ಇವರ ಪವಿತ್ರ ಹಸ್ತದಿಂದ ಇವತ್ತೇ ಈಗ್ಲೇ ನಮ್ಮಿಬ್ರು ವಿವಾಹ ಮಾಡಿಸ್ತಾರಂತೆ. ಮಂಗಳ, ಚಿತ್ರಲೇಖನ್ ಕರ್ಕೊಂಡು ಹೋಗಿ ವಧುವಾಗ ಅಲಂಕರಿಸಿಕೊಂಡು ಬಾ. ನೀವು? ನಾನು ನಾನು ಯಾರು ನೀವೆಲ್ಲ? ಮಹಾರಾಜ, ಈ ಅರುಣಕೇಶಿ ಮಹಾಮನಿಯ ಶಿಷ್ಯರಿವರು. ಈ ಗಂಧರ್ವ ಕನ್ಯೆ ಚಿತ್ರಲೇಖೆಯ ಶಾಪದಿಂದ ಬುದ್ಧಿಹೀನರಾಗಿ ಇಷ್ಟು ದಿನ ನನ್ನಲ್ಲಿ ಶಿಷ್ಯರಾಗಿದ್ದರು. ಈಕೆ ವಿವಾಹದ ನಂತರ ಇವರಿಗೆಲ್ಲ ಶಾಪ ವಿಮೋಚನೆಯಾಯಿತು. ಮಹಾಪುರುಷರು, ನಿಮ್ಮ ದರ್ಶನ ಭಾಗ್ಯದಿಂದ ನಾವು ಕೃತಾರ್ಥರಾದೆವು. ಚಿತ್ರಲೇಖ, ಇದೆಲ್ಲ ಪರಮೇಶ್ವರನ ಸಂಕಲ್ಪ. ಈ ಲೋಕದಲ್ಲಿ ಸಮಸ್ತ ಸುಖ ಸಂತೋಷಗಳನ್ನು ಅನುಭವಿಸಿ ಪತಿಯೊಡನೆ ಆ ಪರಮೇಶ್ವರನ ಸಾನ್ನಿಧ್ಯವನ್ನು ಸೇರು.